ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವಾಲಾ ಆಲಿಹಿ ವಸ್ಹಾಬಿಹಿ ಅಜ್ಮೈನ್. ರಬ್ಬಿ ಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಖ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಸಕಲ ಸ್ತುತಿ ಸ್ತೋತ್ರಗಳು ನನ್ನನ್ನು ತಮ್ಮೆಲ್ಲರನ್ನು ಸಕಲ ನಿಸರ್ಗವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಏಕೈಕ ಒಡೆಯನೂ ಆರಾಧ್ಯನೂ ಅಧಿಪತಿಯೂ ಆದ ಸರ್ವಲೋಕಗಳ ಪಾಲಕ ಪ್ರಭುವಿಗೆ ಮೀಸಲು. ಅವನ ಅನಂತ ಅನುಗ್ರಹಗಳು ವರ್ಷಿಸುತ್ತಿರಲಿ. ಜಗತ್ತಿನಲ್ಲಿ ಜನರ ಸನ್ಮಾರ್ಗದರ್ಶನಕ್ಕಾಗಿ ಎಲ್ಲ ಕಾಲಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಆಗತರಾದಂತಹ ಪ್ರವಾದಿಗಳ ಮೇಲೆ, ಸಜ್ಜನ ದಾಸರ ಮೇಲೆ. ಪ್ರಿಯ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಅನುಗ್ರಹಗಳು ವರ್ಷಿಸುತ್ತಿರಲಿ. ಪವಿತ್ರ ಕುರಾನ್ ಇಹಲೋಕದ ವಾಸ್ತವಿಕತೆಯನ್ನು ವಿವರಿಸುತ್ತಾ ಸೂರಾ ಅಲ್ ಹದೀದ್ನಲ್ಲಿ ಈ ರೀತಿ ಹೇಳುತ್ತದೆ: ಇಅಲಮು ಅನ್ನಮಲ್ ಹಯಾತು ದುನ್ಯಾ ಲೈಬುಂ ವಲಹ್ವುನ್ ವಜೀನತುನ್ ವತಫಾಖುರುಂ ಬೈನಕುಂ ವತಕಾಸುರುಂ ಫಿಲ್ ಅಮ್ವಾಲಿ ವಲ್ಲೌಲಾದ್. ಈ ಜಗತ್ತಿನಲ್ಲಿ ಮನುಷ್ಯನು ಹಾದು ಹೋಗುವಂತಹ ವಿವಿಧ ಘಟ್ಟಗಳನ್ನು ಬಹಳ ಸುಂದರವಾಗಿ ಅಲ್ಲಾಹನು ಇಲ್ಲಿ ನಮಗೆ ಪೋಣಿಸಿ ತೋರಿಸಿದ್ದಾನೆ. ಇಅಲಮು, ಚೆನ್ನಾಗಿ ತಿಳಿದುಕೊಳ್ಳಿರಿ, ಅನ್ನಮಲ್ ಹಯಾತು ದುನ್ಯಾ, ಈ ಜಗತ್ತು ಎಂಬುದು ಲೈಬುನ್, ಒಂದು ಆಟ ಆಗಿದೆ. ಎಲ್ಲ ಮನುಷ್ಯರೂ ಕೂಡ ಈ ಭೂಮಿಯಲ್ಲಿ ಮಗುವಾಗಿ ಜನಿಸುತ್ತಾರೆ ಮತ್ತು ವಿವಿಧ ಘಟ್ಟಗಳಾಗಿ ಬೆಳೆಯುತ್ತಾರೆ. ಸಣ್ಣ ಮಕ್ಕಳು ಬಾಲ್ಯದಲ್ಲಿ ಆಟದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರುತ್ತಾರೆ. ಎಲ್ಲ ವಿಧದ ಆಟಗಳನ್ನು ಅವರು ಆಡುತ್ತಾರೆ. ಎಲ್ಲ ವಸ್ತುಗಳೊಂದಿಗೂ ಅವರು ಆಟವನ್ನು ಆಡುತ್ತಾರೆ. ಒಂದು ನಿರ್ದಿಷ್ಟ ವಸ್ತುವೇ ಅವರಿಗೆ ಬೇಕೆಂದೇನಿಲ್ಲ. ಎಲ್ಲ ವಸ್ತುಗಳಲ್ಲಿಯೂ ಎಲ್ಲ ಆಟಿಕೆಗಳಲ್ಲಿಯೂ ಅವರು ಸಂತೋಷವನ್ನು ಅನುಭವಿಸುತ್ತಾರೆ. ಒಂದು ಬಡ ಕುಟುಂಬದಲ್ಲಿರುವಂತಹ ಮಗು ಮುರಿದ ಆಟಿಕೆಗಳೊಂದಿಗೆ ಗಂಟೆಗಟ್ಟಲೆ ಆಡಬಲ್ಲದು. ಅದಕ್ಕೆ ಅದು ಸಂತೋಷವನ್ನು ನೀಡುತ್ತದೆ. ಅದೇ ರೀತಿಯ ಸಂತೋಷ ಒಂದು ಆಧುನಿಕ ಆಟಿಕೆಯೊಂದಿಗೆ ಆಡುವಂತಹ ಒಂದು ಸಿರಿವಂತರ ಮಗುವಿಗೂ ಅನುಭವವಾಗುತ್ತದೆ. ಇದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇದು ಬಾಲ್ಯ. ಈ ಸಣ್ಣ ವಯಸ್ಸಿನಲ್ಲಿ ಎಲ್ಲವೂ ಸುಂದರವಾಗಿಯೇ ಗೋಚರಿಸುತ್ತದೆ. ಅದರ ಬಳಿಕ ಒಂದು ಅವಸ್ಥೆ ಬರುತ್ತದೆ, ಅದು ಲೈಬ್ನ ಅವಸ್ಥೆಯಾಗಿದೆ. ಅಂದರೆ ವಿನೋದ. ಕೇವಲ ಆಟ ಸಾಕಾಗುವುದಿಲ್ಲ. ಆಟದ ಆಚೆ ಒಂದು ರೀತಿಯ ಮನಸ್ಸಿನ ಸಂತೋಷ, ದೈಹಿಕ ಸಂತೋಷದ ಅಗತ್ಯವು ಆ ದಿನಗಳಲ್ಲಿ ಕಂಡುಬರುತ್ತದೆ. ಇದು ಹದಿಹರೆಯವಾಗಿದೆ. ಎಲ್ಲವೂ ಸುಂದರವಾಗಿ ಗೋಚರಿಸುತ್ತದೆ. ಎಲ್ಲದರಲ್ಲಿಯೂ ಆಸಕ್ತಿ ಉಂಟಾಗುವಂತಹ ಒಂದು ದಿನಗಳಾಗಿವೆ. ಹೆಚ್ಚು ಹಾದಿ ತಪ್ಪುವಂತಹ ದಿನಗಳು ಕೂಡ ಇದುವೇ ಆಗಿದೆ. ಸರಿಯಾದ ರೀತಿಯಲ್ಲಿ ತರಬೇತಿ ಮತ್ತು ಮೇಲ್ನೋಟವು ಇಲ್ಲದೆ ಹೋದರೆ ಈ ವಯಸ್ಸಿನಲ್ಲಿ ಹೆಚ್ಚಿನ ಮಕ್ಕಳು ಅಡ್ಡದಾರಿಯನ್ನು ಹಿಡಿಯುತ್ತಾರೆ. ಅದೇ ರೀತಿಯಲ್ಲಿ ಮುಂದಿನ ಅವಸ್ಥೆ ವಜೀನತುನ್, ಯೌವನದ ಅವಸ್ಥೆಯಾಗಿದೆ. ಯೌವನದಲ್ಲಿ ಹೆಚ್ಚು ಜನರು ಅಲಂಕಾರ ಪ್ರಿಯರಾಗುತ್ತಾರೆ. ಹೆಚ್ಚು ಸೌಂದರ್ಯವನ್ನು ಪ್ರದರ್ಶಿಸಲಿಕ್ಕೆ, ಸುಂದರರಾಗಿ ಮಾರ್ಪಡಲಿಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. ವಿವಿಧ ರೀತಿಯಲ್ಲಿ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನಗಳು ನಡೆಯುತ್ತಲೇ ಇರುತ್ತದೆ. ಆ ಬಳಿಕ ವತಫಾಖುರುಂ ಬೈನಕುಂ, ಪರಸ್ಪರರ ಮೇಲೆ ಹಿರಿಮೆ ಸಾಧಿಸುವಂತಹ ಪ್ರಯತ್ನ ಆರಂಭವಾಗುತ್ತದೆ. ಅಂದರೆ ಯೌವನಕ್ಕೆ ತಲುಪಿದ ಬಳಿಕ ಶಿಕ್ಷಣವನ್ನು ಪೂರೈಸಿಕೊಂಡು ಒಂದು ಉತ್ತಮ ಉದ್ಯೋಗವನ್ನು ಗಳಿಸಬೇಕು. ಉದ್ಯೋಗ ಗಳಿಸಿ ಒಳ್ಳೆಯ ಹಣವನ್ನು ಸಂಪಾದಿಸಬೇಕು. ಈ ಹಣವನ್ನು ಸಂಪಾದಿಸಿದ ಬಳಿಕ ಇತರರಿಗಿಂತ ಹೆಚ್ಚಾಗಿ ನನಗೆ ಸಿಕ್ಕಿದೆ ಎಂಬಂತಹ ಗರಿಮೆಯೊಂದಿಗೆ ಬದುಕುವಂತಹ ಆಸಕ್ತಿ ಮನುಷ್ಯರಲ್ಲಿ ಸಹಜವಾಗಿಯೇ ಮೂಡುತ್ತದೆ. ಇದು ವಿವಿಧ ರೀತಿಯ ಜನರಲ್ಲಿ ವಿವಿಧ ರೀತಿಯಲ್ಲಿ ಕಂಡುಬರುತ್ತದೆ, ಗೋಚರಿಸುತ್ತದೆ. ಅದೇ ರೀತಿಯಲ್ಲಿ ದೈವದತ್ತವಾಗಿ ಸಿಕ್ಕಿದಂತಹ ಅನೇಕ ಪ್ರತಿಭೆಗಳಿರುತ್ತವೆ, ಅನೇಕ ಸಾಮರ್ಥ್ಯಗಳಿರುತ್ತವೆ, ಅನೇಕ ಶಕ್ತಿ ಸಾಮರ್ಥ್ಯಗಳಿರುತ್ತವೆ. ಇವುಗಳ ವಿಷಯದಲ್ಲಿಯೂ ಕೂಡ ಪರಸ್ಪರ ಹಿರಿಮೆಯನ್ನು ಸಾಧಿಸುವಂತಹ ಪ್ರಯತ್ನ ಈ ದಿನಗಳಲ್ಲಿ ನಡೆಯುತ್ತದೆ. ಬಳಿಕ ವತಕಾಸುರುಂ ಫಿಲ್ ಅಮ್ವಾಲಿ ವಲ್ಲೌಲಾದ್, ಪರಸ್ಪರರನ್ನು ಸೊತ್ತು ಮತ್ತು ಸಂತಾನದ ವಿಷಯದಲ್ಲಿ ಪರಸ್ಪರರನ್ನು ಮೀರಿ ಹೋಗುವಂತಹ ಪ್ರಯತ್ನ ಕೂಡ ನಡೆಯುತ್ತದೆ. ಇದು ವ್ಯಕ್ತಿ ಒಳ್ಳೆಯ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಿದ ಬಳಿಕ ಅವರಿಗಿರುವಂತಹ ಆ ಸಂಪತ್ತನ್ನು ಸಂಗ್ರಹಿಸುವಂತಹ ಆಸಕ್ತಿ ಅದು ಮರಣದವರೆಗೆ ನಿಂತು ಹೋಗುವುದಿಲ್ಲ. ಮರಣದವರೆಗೂ ಅದು ಮುಂದುವರಿಯುತ್ತದೆ. ಅಲ್ಹಾಕು ಮುತ್ತಕಾಸುರ್ ಹತ್ತಾ ಜುರ್ತುಮುಲ್ ಮಕಾಬಿರ್, ಹೆಚ್ಚು ಸಂಪಾದಿಸುವಂತಹ ಆಸಕ್ತಿಯು ಮನುಷ್ಯನನ್ನು ಅನಾಸ್ಥೆಗೆ ತಲುಪಿಸುತ್ತದೆ ಮತ್ತು ಗೋರಿಯವರೆಗೂ ಕೂಡ ಅದು ಮುಂದುವರಿಯುತ್ತದೆ ಎಂಬುದಾಗಿ ಪವಿತ್ರ ಕುರಾನ್ನಲ್ಲಿ ಇನ್ನೊಂದೆಡೆ ಅಲ್ಲಾಹನು ಹೇಳುತ್ತಾನೆ. ಆದುದರಿಂದ
ಈ ಸಂಪಾದಿಸುವಂತಹ ಹೆಚ್ಚು ಹೆಚ್ಚು ಸಂಪಾದಿಸಿ ಕೂಡಿಡುವಂತಹ ಈ ಆಸಕ್ತಿ ಮತ್ತು ಇದರಲ್ಲಿ ಪರಸ್ಪರರನ್ನು ಮೀರಿಸುವಂತಹ ಪೈಪೋಟಿ ಇದು ಜೀವನದುದ್ದಕ್ಕೂ ಮರಣದವರೆಗೂ ಮುಂದುವರಿಯುವುದನ್ನು ನಾವು ಕಾಣುತ್ತೇವೆ. ವಾಸ್ತವದಲ್ಲಿ ಇದು ಈ ಇಹಲೋಕದ ತಾತ್ಕಾಲಿಕ ಸಂಪತ್ತಾಗಿದೆ. ಈ ಸಂಪತ್ತನ್ನು ನಾವು ಅತ್ಯುತ್ತಮ ರೀತಿಯಲ್ಲಿ ಪ್ರಯೋಜನ ಪಡಿಸಬೇಕಾದಂತಹ ಅಗತ್ಯವಿದೆ. ನನಗೆ ಧರ್ಮಬದ್ಧ ರೀತಿಯಲ್ಲಿ ಸಂಪಾದಿಸಿದ ಸಂಪತ್ತು ಇದ್ದರೆ ಅದು ದೇವನ ಬಹಳ ದೊಡ್ಡ ಅನುಗ್ರಹವಾಗಿದೆ. ಒಂದು ವೇಳೆ ಅದು ನಿಷಿದ್ಧವಾದಂತಹ ಮಾರ್ಗದಿಂದ ಸಂಪಾದಿಸಿದ್ದಾಗಿದ್ದರೆ ಖಂಡಿತವಾಗಿಯೂ ದೇವನ ಬಳಿ ನಾವು ಆ ಬಗ್ಗೆ ಪ್ರಶ್ನಿಸಲ್ಪಡಲಿದ್ದೇವೆ. ಅದೇ ರೀತಿಯಲ್ಲಿ ಈ ಸಂಪತ್ತಿನ ವಿಷಯದಲ್ಲಿ ಹಿರಿಮೆಯನ್ನು ತೋರಿಸುವುದು, ಅದರ ಬಗ್ಗೆ ಇತರರೊಂದಿಗೆ ಕೊಚ್ಚಿಕೊಳ್ಳುವುದು, ಈ ಅಭ್ಯಾಸವನ್ನು ಕೂಡ ನಾವು ಸಾಮಾನ್ಯವಾಗಿ ಜನರಲ್ಲಿ ಈ ಅಭ್ಯಾಸವು ಕಂಡುಬರುತ್ತದೆ. ಇದನ್ನು ನಾವು ತಿದ್ದಿಕೊಳ್ಳಬೇಕು. ನನಗೆ ಅಲ್ಲಿ ಇಷ್ಟು ಆಸ್ತಿ ಇದೆ, ಇಲ್ಲಿ ಇಷ್ಟು ಎಕರೆ ಜಮೀನು ಇದೆ ಎಂದು ಕೊಚ್ಚಿಕೊಳ್ಳುವಂತಹ ಜನರು ಮರಣ ಹೊಂದಿದಾಗ ಎಲ್ಲವನ್ನೂ ಬಿಟ್ಟು ಮರಳಿ ಹೋಗಬೇಕಾಗುತ್ತದೆ ಬರಿಗೈಯಲ್ಲಿ ಎಂಬ ವಾಸ್ತವಿಕತೆಯನ್ನು ಮರೆಯಬಾರದು. ಇದು ಈ ತಾತ್ಕಾಲಿಕ ಜೀವನಕ್ಕೆ ನಮ್ಮ ಉಪಯೋಗಕ್ಕಾಗಿ ಸಿಕ್ಕಿದಂತಹ ವಸ್ತುಗಳು ಮಾತ್ರ. ಅದರಲ್ಲಿ ಇತರರನ್ನು ಮೀರಿ ಹೋಗುವಂತಹ ಪೈಪೋಟಿ, ಇತರರೊಂದಿಗೆ ಅದರ ಬಗ್ಗೆ ಸ್ಪರ್ಧೆಯನ್ನು ನಡೆಸುವುದು ವ್ಯರ್ಥವಾಗಿದೆ. ಇದರಿಂದ ಏನೂ ಲಭ್ಯವಾಗುವುದಿಲ್ಲ. ಇದೇ ರೀತಿಯಲ್ಲಿ ಮನೆ ಕಟ್ಟುವ ವಿಷಯದಲ್ಲಿಯೂ ಬಹಳ ಪೈಪೋಟಿಯನ್ನು ನಾವು ಸಮಾಜದಲ್ಲಿ ಕಾಣುತ್ತಾ ಇದ್ದೇವೆ. ನನ್ನ ಮನೆ ಈ ಪ್ರದೇಶದಲ್ಲಿಯೇ ಅತಿ ದೊಡ್ಡ ಬಂಗಲೆಯಂತೆ ಗೋಚರಿಸಬೇಕು, ಎಲ್ಲರೂ ನನ್ನ ಮನೆಯೆಡೆಗೆ ತಿರುಗಿ ನೋಡಬೇಕು ಎಂಬಂತಹ ರೀತಿಯಲ್ಲಿ ಮನೆಯನ್ನು ಕಟ್ಟುವ ವಿಷಯದಲ್ಲಿ ಸ್ಪರ್ಧಿಸುವಂತಹ ಜನರಿದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ವಿಶಾಲವಾದಂತಹ ಮನೆಯನ್ನು ನಿರ್ಮಿಸಿದಂತಹ ವ್ಯಕ್ತಿಗಳು ಪರಲೋಕದಲ್ಲಿ ತಮ್ಮ ಹೆಗಲ ಮೇಲೆ ಆ ಮನೆಗಳನ್ನು ಹೊತ್ತುಕೊಳ್ಳಬೇಕಾದಂತಹ ದಯನೀಯ ಅವಸ್ಥೆ ಬಂದು ಬಿಡಬಹುದು. ಆದುದರಿಂದ ನಾವು ಜಾಗರೂಕತೆಯನ್ನು ವಹಿಸಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿರುವಂತಹದ್ದು ನಮ್ಮ ಮಕ್ಕಳ ಕುರಿತಾಗಿದೆ. ಮಕ್ಕಳ ಶಿಕ್ಷಣ, ಮಕ್ಕಳ ಉದ್ಯೋಗ, ಮಕ್ಕಳ ಸದ್ಯದ ಪರಿಸ್ಥಿತಿ ಈ ವಿಷಯದಲ್ಲಿಯೂ ಕೂಡ ಜಂಬ ಕೊಚ್ಚಿಕೊಳ್ಳುವವರಿರುತ್ತಾರೆ. ನನ್ನ ಮಗ ಈ ರೀತಿಯಲ್ಲಿ ಕಲಿತಿದ್ದಾನೆ, ಇಂತಹ ಕಾಲೇಜಿನಲ್ಲಿ ಕಲಿಯುತ್ತಾ ಇದ್ದಾನೆ, ಇಂತಹ ಕಡೆಯಲ್ಲಿ ಉದ್ಯೋಗ ಮಾಡುತ್ತಾ ಇದ್ದಾನೆ, ಇಷ್ಟಂಕಿಯ ಸಂಬಳವನ್ನು ಗಳಿಸುತ್ತಾ ಇದ್ದಾನೆ. ಈ ರೀತಿಯಲ್ಲಿ ಎಲ್ಲ ಇತರರ ಮುಂದೆ ಹೇಳಿಕೊಳ್ಳುತ್ತಾ ತಿರುಗುವುದು ಇದು ಕೆಲವರ ಚಾಳಿಯಾಗಿ ಮಾರ್ಪಡುತ್ತದೆ. ಈ ರೀತಿಯಲ್ಲಿ ಹಿರಿಮೆ ಸಾಧಿಸುವಂತಹ ಪ್ರಯತ್ನ ಇದು ಖಂಡಿತವಾಗಿ ಒಂದು ಶೋಚನೀಯವಾದಂತಹ ಅವಸ್ಥೆಯಾಗಿದೆ. ಏಕೆಂದರೆ ಇದು ಈ ತಾತ್ಕಾಲಿಕ ಜೀವನಕ್ಕೆ ನೀಡಲ್ಪಟ್ಟಂತಹ ಸುಖ ಸಾಧನಗಳು. ಒಂದು ವೇಳೆ ಆ ಸಂಪತ್ತು ಮತ್ತು ಆ ಮಕ್ಕಳು ದೇವನ ಮಾರ್ಗದಲ್ಲಿದ್ದರೆ ಖಂಡಿತವಾಗಿಯೂ ಅದರಿಂದ ನಾಳೆ ಪ್ರಯೋಜನ ಸಿಗಬಹುದು. ಒಂದು ವೇಳೆ ಈ ಸಂಪತ್ತು ಮತ್ತು ಸಂತಾನಗಳು ಕೇವಲ ಈ ಲೋಕದಲ್ಲಿ ಹಿರಿಮೆಯನ್ನು ಸಾಧಿಸುವಂತಹ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಖಂಡಿತವಾಗಿಯೂ ಇದರಿಂದ ಪರಲೋಕದಲ್ಲಿ ಯಾವ ಪ್ರಯೋಜನವೂ ಲಭ್ಯವಾಗಲಾರದು. ಆದುದರಿಂದ ಬಹಳ ಬುದ್ಧಿವಂತಿಕೆಯೊಂದಿಗೆ, ಬಹಳ ಎಚ್ಚರಿಕೆಯೊಂದಿಗೆ ಈ ಇಹಲೋಕದ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಜೀವನವನ್ನು ಸಾಗಿಸಬೇಕು. ಅದೇ ರೀತಿಯಲ್ಲಿ ಈ ಲೋಕವು ಕೊನೆಗೊಳ್ಳುತ್ತದೆ ಮತ್ತು ಶಾಶ್ವತವಾದಂತಹ ಜೀವನವು ಪ್ರತಿಯೊಬ್ಬರ ಜೀವನದಲ್ಲಿಯೂ ಆರಂಭವಾಗಲಿದೆ ಎಂಬಂತಹ ಸತ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಾವು ಪ್ರತಿ ಹೆಜ್ಜೆಯನ್ನು ಜೀವನದಲ್ಲಿ ಇಡಬೇಕು. ಎಲ್ಲರಿಗೂ ಶುಭವಾಗಲಿ ಎಂಬ ಆಶಯದೊಂದಿಗೆ ಮುಗಿಸುತ್ತಿದ್ದೇನೆ. ಸಕಲ ಸ್ತುತಿ ಸ್ತೋತ್ರಗಳು ಜಗದ್ರಕ್ಷಕನಿಗೆ ಮೀಸಲು.